ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಡೆಲ್ಟಾ ಎಚ್ ವ್ಯಾಲ್ಯೂ ಏನಾಗಿರ್ಬೇಕು, ನೆಗೆಟಿವ್ ಅಂತ ನೆಗೆಟಿವ್ ಅದೇ ರೀತಿ ನಾನ್ ಸ್ಪಾಂಟೇನಿಯಸ್ಗೆ ಡೆಲ್ಟಾ ಎಚ್ ಪಾಸಿಟಿವ್ ಪಾಸಿಟಿವ್ ಆಗ್ಬೇಕು ಅನ್ನೋದು ಗೊತ್ತಿದೆ. ಸೊ ಇದು ಫಸ್ಟ್ ಒಂದು ಕ್ರೈಟೀರಿಯಾ ನಮ್ಗೆ ವಿತ್ ದ ಹೆಲ್ಪ್ ಆಫ್ ಎಂಥಾಲ್ಪಿ ಗೊತ್ತಾಗಿದೆ. ಓಕೆ, ಸೊ ಇನ್ನೂ ಒಂದು ಕ್ರೈಟೀರಿಯಾ ಇಸ್ ದೇರ್, ಅಂದ್ರೆ ಈ ಒಂದು ಎಂಥಾಲ್ಪಿ ಒಂದೇ ಇಂದ ಯೂಸ್ ಮಾಡಿಕೊಂಡು ನಾವು ಸ್ಪಾಂಟೇನಿಯಸಿಟಿನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಓಕೆ, ಸೊ ಬರೀ ಓನ್ಲಿ ಯೂಸಿಂಗ್ ದ ಹೆಲ್ಪ್ ಆಫ್ ಎಂಥಾಲ್ಪಿ ನಾವು ರಿಯಾಕ್ಷನ್ ಸ್ಪಾಂಟೇನಿಯಸ್ ಅಂತ ಹೇಳಕ್ ಆಗ್ತಿಲ್ಲ. ಯಾಕೆಂದ್ರೆ ನಮ್ಗೆ ಈಗಾಗಲೇ ಕನ್ಫ್ಯೂಷನ್ ಬಂದಿದೆ. ಕೆಲವೊಂದು ಡೆಲ್ಟಾ ಎಚ್ ಪಾಸಿಟಿವ್ ಇದ್ರೂ ಸ್ಪಾಂಟೇನಿಯಸ್ ಆಗ್ತಿದೆ, ಕೆಲವೊಂದು ಡೆಲ್ಟಾ ಎಚ್ 0 ಇದ್ರೂ ಸ್ಪಾಂಟೇನಿಯಸ್ ಆಗ್ತಿದೆ, ಹೌದಲ್ವಾ? ಸೊ ಹಾಗಾಗಿ ಡೆಲ್ಟಾ ಎಚ್ 1ರಿಂದಾನೇ ನಾವು ಸ್ಪಾಂಟೇನಿಯಸ್ ರಿಯಾಕ್ಷನ್ ಇದೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋಲ್ಲ. ಸೊ ಹಾಗಾಗಿ ಬೇರೆ ಯಾವ ಕ್ರೈಟೀರಿಯಾಗಳು ನಮಗೆ ಸ್ಪಾಂಟೇನಿಸಿಟಿನ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಅಲ್ಲಿಗೆ ನಮಗೆ ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಯಾವುದು, ಎಂಟ್ರೋಪಿ. ಓಕೆ, ಸೊ ಎಂಟ್ರೋಪಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಎಂಟ್ರೋಪಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ ಸೊ ಈಗ ನಾವು ಕನ್ಸಿಡರ್ ಮಾಡಬೇಕಾಗಿರೋದು, ಅಥವಾ ಫಸ್ಟ್ ಇಫ್ ಯು ಆರ್ ವಾಂಟ್ ಟು ಡಿಫೈನ್ ಎಂಟ್ರೋಪಿ ಅನ್ನೋದನ್ನ ಡಿಫೈನ್ ಮಾಡಿದ್ರೆ, ಎಂಟ್ರೋಪಿ ಇಸ್ ನಥಿಂಗ್ ಬಟ್ ವಾಟ್ ಯು ಕ್ಯಾನ್ ಸಿ ಹಿಯರ್, ಡಿಫೈನ್ಡ್ ಆಸ್ ದ ಡಿಗ್ರಿ ಆಫ್ or defined as a measure of randomness or disorder of a system. ಒಂದು ಸಿಸ್ಟಮ್ದು randomness or disordernesss. ಓಕೆ, ಅದನ್ನ ನಾವು ಎಂಟ್ರೋಪಿ ಅಂತ ಕರಿತೀವಿ. ಸೊ ಜರ್ಮನ್ ಫಿಸಿಸಿಸ್ಟ್ ರುಡಾಲ್ಫ್ ಕ್ಲಾಸಿಯಸ್ ಏನ್ ಮಾಡ್ತಾನೆ, ಇದನ್ನ ಇನ್ ದ ಇಯರ್ 1850 ಅಲ್ಲಿ ಡಿಸ್ಕವರ್ ಮಾಡ್ತಾನೆ. ಓಕೆ, ಸೊ ಇಲ್ಲಿ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿರ್ಬೇಕು ಅಂದ್ರೆ ಅಗೇನ್ ಯಾವುದೇ ಒಂದು ಮಾಲಿಕ್ಯೂಲ್ ಏನಾಗಬೇಕು, ದೇ ಹ್ಯಾವ್ ಟು ಹ್ಯಾವ್ ದ ಟೆಂಡೆನ್ಸಿ ಟು ಅಕ್ವೈರ್ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್ ಅಥವಾ ಮ್ಯಾಕ್ಸಿಮಮ್ ಡಿಸಾರ್ಡರ್. ಓಕೆ, ಸೊ ಎನಿ ಸಿಸ್ಟಮ್ ವಿಚ್ ಆಲ್ವೇಸ್ ಟೆನ್ಸ್ ಟು ಇನ್ ಡಿಸಾರ್ಡರ್ ದ್ಯಾನ್ ಇನ್ ಆರ್ಡರ್. ಅಂದ್ರೆ ನಮ್ಗೀಗ ಇರುವಂತಹ ಎಲ್ಲಾ ಸಿಸ್ಟಮ್ಗಳೇನಿದೆ ಅದೆಲ್ಲಾನು ಆರ್ಡರ್ ಆಗಿರುತ್ತಾ ಡಿಸಾರ್ಡರ್ ಆಗಿರುತ್ತಾ ಜಾಸ್ತಿ? ಮ್ಯಾಕ್ಸಿಮಮ್ ಆಫ್ ದ ಸಿಸ್ಟಮ್ ವಿಲ್ ಬಿ ಡಿಸಾರ್ಡರ್ ಓನ್ಲಿ, ಅಲ್ವಾ? ಸೊ ಡಿಫ್ರೆಂಟ್ ಸಿಸ್ಟಮ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ ಅರೌಂಡ್ ಯು, ಸೊ ಎಲ್ಲ ಏನಾಗಿರ್ತದೆ, ಡಿಸಾರ್ಡರ್ಸ್ ಆಗಿರ್ತದೆ, ಯಾವುದು ಆರ್ಡರ್ ಆಗಿರೋದಿಲ್ಲ, ಅಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 10 ಕಾಯಿನ್ಸ್ ಇದೆ ಅನ್ಕೊಳ್ಳಿ, 10 ಕಾಯಿನ್ಸ್. ಸೊ ಅಷ್ಟು 10 ಕಾಯಿನ್ಸ್ ನ ಒಟ್ಟಿಗೆ ನೀವೇನ್ ಮಾಡ್ತೀರಾ, ಸ್ಪಿನ್ ಮಾಡ್ತೀರಾ, ಏರಲ್ಲಿ ಟಾಸ್ ಮಾಡ್ತೀರಾ, ಗೊತ್ತಿದೆಯಲ್ಲ, ಆ ತರ ಟಾಸ್ ಮಾಡ್ತೀರಾ. ಸೊ ಟಾಸ್ ಮಾಡಿಬಿಟ್ಟು ಎಲ್ಲಾ ಕಾಯಿನ್ಗಳು ಹೆಡ್ಡೇ ಬೀಳ್ಬೇಕು ಅಂದ್ರೆ ಪಾಸಿಬಲ್ ಆಗುತ್ತಾ? ಎಲ್ಲಾ ಕಾಯಿನ್ಗಳು ಹೆಡ್ ಬೀಳುವಂತಹ ಪ್ರಾಬಬಿಲಿಟಿ ಏನಾಗಿರುತ್ತೆ, ಲೆಸ್ ಇರುತ್ತೆ. ಓಕೆ, ಅಂದ್ರೆ ಅದು ಆರ್ಡರ್ ಡಿಸಾರ್ಡರ್. ಸೊ ಆ ಸಿಸ್ಟಮ್ ಅಲ್ಲಿ ಡಿಸಾರ್ಡರ್ ಏನಿದೆ ನಮ್ಗೆ ತುಂಬಾ ಜಾಸ್ತಿ ಇದೆ, ಅಲ್ವಾ? ಸೊ ಈ ಒಂದು ಡಿಸಾರ್ಡರ್ನೇ ನಾವಿಲ್ಲಿ ಎಂಟ್ರೋಪಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಸೊ ಒಂದು ಕಂಟೈನರ್ ಇದೆ ಈ ರೀತಿ. ಸೊ ಈ ಕಂಟೈನರ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ಸೊ ಈ ತರ ಡಿಫ್ರೆಂಟ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಇನ್ನೊಂದು ಎಂಡ್ ಅಲ್ಲಿರುವಂತಹ ಕಂಟೈನರ್ ಅಲ್ಲಿ ನಮ್ಗೆ
So some other gas molecules also present. ಸೊ ಇಲ್ಲಿ ಮಧ್ಯದಲ್ಲಿ ನಾವೇನ್ ಮಾಡಿದ್ದೀವಿ, ಒಂದು ಕವರಿಂಗ್ ಮಾಡಿರ್ತೀವಿ ಇಲ್ಲಿ. ವಿ ಹ್ಯಾವ್ ಜಸ್ಟ್ ಕ್ಲೋಸ್ ದಿಸ್ ಒನ್ ವಿತ್ ದ ಕಾರ್ಕ್. ಇದನ್ನ ಕ್ಲೋಸ್ ಮಾಡಿದ್ವಿ. ಓಕೆ, ಸೊ ಇದು ಒಂದು ಗ್ಯಾಸ್ ಎ ಅಂತ ನೀವು ತಗೊಂಡ್ರೆ, ಸೊ ಇದು ಗ್ಯಾಸ್ ಬಿ ಆಗಿರ್ತದೆ. ಓಕೆ, ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ಆರ್ಡರ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಇರೋದೆಲ್ಲ ಗ್ಯಾಸ್ ಎ, ಈ ಕಡೆ ಇರೋದೆಲ್ಲ ಗ್ಯಾಸ್ ಬಿ. ಹೌದಾ? ಸೊ ಇವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿರೋ ಕಾರ್ಕ್ ನ ರಿಲೀಸ್ ಮಾಡ್ತೀರಾ. ಕಾರ್ಕ್ ನ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಲ್ವಾ? ಸೊ ಈ ಗ್ಯಾಸ್ ಮಿಕ್ಸ್ ಆಗೋದು ಸ್ಪಾಂಟೇನಿಯಸ್, ನಾನ್ ಸ್ಪಾಂಟೇನಿಯಸ್? ಸ್ಪಾಂಟೇನಿಯಸ್ ಅಲ್ವಾ? ಸ್ಪಾಂಟೇನಿಯಸ್ ಆಗುತ್ತೆ. ಓಕೆ, ಸೊ ಈಗೆಲ್ಲ ಮಿಕ್ಸ್ ಆಯ್ತು ಗ್ಯಾಸಸ್. ಸೊ ಈಗ ಮಿಕ್ಸ್ ಆದಾಗ ನಾವೇನ್ ಮಾಡ್ತೀರಾ? ಆರ್ಡರ್ ಆಗಿದೆಯಾ ಡಿಸಾರ್ಡರ್ ಆಗಿದೆಯಾ? ಈಗ ಡಿಸಾರ್ಡರ್ ಅಂದ್ರೆ ಎಂಟ್ರೋಪಿ ಜಾಸ್ತಿ ಆಗಿದೆಯಾ ಎಂಟ್ರೋಪಿ ಕಮ್ಮಿ ಆಗಿದೆಯಾ? ಜಾಸ್ತಿ ಅಲ್ವಾ? ಸೊ ಎಂಟ್ರೋಪಿ ಏನಾಗಿದೆ ಇಲ್ಲಿ? ಇನ್ಕ್ರೀಸ್ ಆಗಿದೆ ಅಲ್ವಾ? ಅರ್ಥ ಆಗ್ತಿದ್ಯಾ? ಓಕೆ, ಸೊ ಈಗ ಪುನಃ ನೀವೇನ್ ಮಾಡ್ತೀರಾ? ಗ್ಯಾಸ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಪುನಃ ಕಾರ್ಕ್ ನ ಕ್ಲೋಸ್ ಮಾಡ್ಬಿಟ್ರೆ ಗ್ಯಾಸ್ ಎಲ್ಲ ಮೊದ್ಲಿದ್ದಂಗೆ ಆಗ್ಬಿಡುತ್ತಾ? ಸೊ ಇದ್ರಲ್ಲಿ ನಮ್ಗೆ ಮಿಕ್ಸ್ಚರ್ ಆಫ್ ಗ್ಯಾಸ್ ಎ ಅಂಡ್ ಬಿ ಇರುತ್ತೆ, ಇದ್ರಲ್ಲೂ ಮಿಕ್ಸ್ಚರ್ ಆಫ್ ಗ್ಯಾಸ್ ಎ ಅಂಡ್ ಬಿ ಇರುತ್ತೆ. ಹೌದಾ ಇಲ್ವಾ? ಸೊ ಹಿಯರ್ ಮಿಕ್ಸಿಂಗ್ ಆಫ್ ಗ್ಯಾಸ್ ಏನಿದೆ ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗುತ್ತೆ. ಹೌದಾ ಇಲ್ವಾ? ಅಲ್ವಾ? ಸೊ ಅದಕ್ಕೆ ನಾವಿಲ್ಲಿ ಏನ್ ಹೇಳ್ತಿದೀವಿ, ಆರ್ಡರ್ ಆಗಿರುವಂತದ್ದು ಯಾವತ್ತು ಯಾವ ಕಡೆಗೆ ಮೂವ್ ಆಗಕ್ಕೆ ಇಷ್ಟಪಡುತ್ತೆ? ಡಿಸಾರ್ಡರ್ ಕಡೆಗೆ ಮೂವ್ ಆಗಕ್ಕೆ ಇಷ್ಟ ಆಗುತ್ತೆ. ಓಕೆ, ಸೊ ಅಂದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಎಲ್ಲಾ ಸ್ಪಾಂಟೇನಿಯಸ್ ಪ್ರೋಸೆಸ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ಸ್ಟೇಟ್ ಆಫ್ ಗ್ರೇಟರ್ ಡಿಸಾರ್ಡರ್. ಓಕೆ, ಈ ಒಂದು ಎಕ್ಸ್ಪೆರಿಮೆಂಟ್ ಏನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ, ಸೊ ಆ ಒಂದು ಗ್ಯಾಸಸ್ ಗಳು ರ್ಯಾಂಡಮ್ ಆಗಿ ಮಿಕ್ಸ್ ಆಗುತ್ತೆ. ನೀವ್ ಏನೋ ವರ್ಕ್ ಮಾಡ್ದೇನೆ ಅದು ಮಿಕ್ಸ್ ಆಗ್ಬಿಡುತ್ತೆ. ಓಕೆ, ಸೊ ಅಂದ್ರೆ ಅವು ಆರ್ಡರ್ ಆಗಿರೋದಕ್ಕಿಂತ ಅವ್ರು ಯಾವ್ದ್ರಲ್ಲಿ ಇರಕ್ ಇಷ್ಟಪಡ್ತವೆ? ಡಿಸಾರ್ಡರ್ ಅಲ್ಲಿ ಇರಕ್ ಇಷ್ಟಪಡುತ್ತೆ. ಸೊ ಆ ಡಿಸಾರ್ಡರ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ರಿಯಾಕ್ಷನ್ ಏನಾಗುತ್ತೆ? ಸ್ಪಾಂಟೇನಿಯಸ್. ಹಾ, ಸೊ ಅವಾಗ ಆ ರಿಯಾಕ್ಷನ್ ನಾವು ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಅದು ಎಂಟ್ರೋಪಿ. ಸೊ ಎಂಟ್ರೋಪಿ ಇಸ್ ನಥಿಂಗ್ ಬಟ್ ಡಿಸಾರ್ಡರ್ ಅಥವಾ ರ್ಯಾಂಡಮ್ನೆಸ್ ಇನ್ ದ ಸಿಸ್ಟಮ್. ಗೊತ್ತಾಗಿದ್ಯಾ? ಸೊ ಈಗ ನಿಮ್ಗೆ ಇನ್ನೊಂದು ತಗೊಳ್ಳೋದಾದ್ರೆ ಐಸ್ ತಗೊಳ್ಳೋಣ. ಸೊ ಐಸು ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು, ಏನಾಗ್ಬಿಡುತ್ತೆ? ಅದು ವಾಟರ್ ಆಗುತ್ತೆ, ಲಿಕ್ವಿಡ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ಇಲ್ಲಿ ಪುನಃ ಅಬ್ಸರ್ವ್ ಮಾಡ್ಬೇಕು, ಸಾಲಿಡ್ ಅಲ್ಲಿ ಇದ್ದಾಗ ಆರ್ಡರ್ ಆಗಿರುತ್ತಾ ಇಲ್ಲ ವಾಟರ್ ಅಂದ್ರೆ ಲಿಕ್ವಿಡ್ ಅಲ್ಲಿ ಇದ್ದಾಗ ಆರ್ಡರ್ ಆಗಿರುತ್ತಾ? ಕರೆಕ್ಟ್. ಸೊ ಸಾಲಿಡ್ ಅಲ್ಲಿ ಆರ್ಡರ್ ಅರೇಂಜ್ಮೆಂಟ್ ಇರುತ್ತೆ. ಹಾಗಾದ್ರೆ ನೀವು ಐಸ್ ಅಲ್ಲಿ ಎಂಟ್ರೋಪಿ ಜಾಸ್ತಿ ಅಂತೀರಾ, ವಾಟರ್ ಅಲ್ಲಿ ಎಂಟ್ರೋಪಿ ಜಾಸ್ತಿ ಅಂತೀರಾ? ಎಸ್, ವೆರಿ ಗುಡ್. ಸೊ ವಾಟರ್ ಅಲ್ಲಿ ಎಂಟ್ರೋಪಿ ಜಾಸ್ತಿ. ಯಾಕೆಂದ್ರೆ ವಾಟರ್ ಅಲ್ಲಿ ಡಿಸಾರ್ಡರ್ ಅಥವಾ ರ್ಯಾಂಡಮ್ನೆಸ್ ಜಾಸ್ತಿ. ಈಗ ವಾಟರ್ ಇಂದ ನಮ್ಗೆ ನೆಕ್ಸ್ಟ್ ಯಾವ ಸ್ಟೇಟ್ ಬರುತ್ತೆ ಅಲ್ವಾ? ವೇಪರ್. ಸೊ ವೇಪರ್ ಸ್ಟೇಟ್ ಬಂತು. ಇವಾಗ ರ್ಯಾಂಡಮ್ನೆಸ್ ಯಾವ್ದ್ರಲ್ಲಿ ಜಾಸ್ತಿ ಅಲ್ವಾ? ಹಾ, ಸೊ ಅಂದ್ರೆ ಅರ್ಥ ಏನಾಗುತ್ತೆ, ನಾವ್ ಎಂಟ್ರೋಪಿನ ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಎಸ್ ಇಂದ ಎಂಟ್ರೋಪಿನ ಇಂಡಿಕೇಟ್ ಮಾಡ್ತೀವಿ. ಎಸ್ ಇಸ್ ಡಿನೋಟ್ಸ್ ವಾಟ್?
ಎಂಟ್ರೋಪಿ. Entropy. ಫಾರ್ ಚೇಂಜ್ ಇನ್ ಎಂಟಾಲ್ಪಿ ಏನಂತ ಹೇಳ್ತೀವಿ? ಡೆಲ್ಟಾ ಎಸ್. So for every spontaneous reaction, delta S should be greater More. than. Greater Greater than 0 ಅಂದ್ರೆ ವ್ಯಾಲ್ಯೂ ಪಾಸಿಟಿವ್ ಅಂತ ಅಲ್ವಾ? Yes, sir. ಅಲ್ವಾ? ಸೊ ಯಾವುದೇ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ಗೆ ನಮಗೆ ಡೆಲ್ಟಾ ಎಸ್ ವ್ಯಾಲ್ಯೂ ಏನಾಗಿರ್ಬೇಕು? Greater than 0 or positive. Positive. ಓಕೆ, ಸೊ ಇದನ್ನ ನೀವು ಈಗ ನೆನ್ಪಿಟ್ಕೋಬೇಕು. ಸೊ ನಮಗೆ ಈಗ ಎಂಥಾಲ್ಪಿಲಿ ಡೆಲ್ಟಾ ಎಚ್ ಅಲ್ಲಿ ಗೊತ್ತಾಯ್ತು ಯಾವಾಗ ಅದು ಸ್ಪಾಂಟೇನಿಯಸ್ ಆಗುತ್ತೆ ಅಂತ. ಈಗ ಡೆಲ್ಟಾ ಎಸ್ ಅಂದ್ರೆ ಎಂಟ್ರೋಪಿಲೂ ಗೊತ್ತಾಯ್ತು ಯಾವಾಗ ಅದು ಸ್ಪಾಂಟೇನಿಯಸ್ ಆಗುತ್ತೆ ಅಂತ. ಈಗ ಡೆಲ್ಟಾ ಎಸ್ ಲೆಸ್ ದೆನ್ 0 ಆದ್ರೆ ಏನಾಗುತ್ತೆ? Negative. Negative. Non-spontaneous. ಪ್ರಾಸೆಸ್ ನಾನ್ ಸ್ಪಾಂಟೇನಿಯಸ್ ಆಗುತ್ತೆ, ಹೌದಾ ಇಲ್ವಾ? Yes, sir. ಸೊ ಈಗ ಒಂದು ಕೇಸ್ ಅಬ್ಸರ್ವ್ ಮಾಡಿ. ಆ ಕೇಸಲ್ಲಿ ಚೇಂಜ್ ಇನ್ ಎಂಥಾಲ್ಪಿ ಯಾವುದು? ಡೆಲ್ಟಾ ಎಚ್. Delta S. ಡೆಲ್ಟಾ ಎಚ್ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ? ಡಿಕ್ರೀಸ್ ಆಗುತ್ತೆ, ಆಯ್ತಾ? ಅದೇ ರೀತಿ ಡೆಲ್ಟಾ ಎಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಯಾವ ಟೈಪ್ ಆಫ್ ಪ್ರಾಸೆಸ್? Spontaneous. ಅಲ್ವಾ? ಸ್ಪಾಂಟೇನಿಯಸ್. ಎಸ್, ಡೆಲ್ಟಾ ಎಚ್ ಕಮ್ಮಿ ಅಂದ್ರೆ ನೆಗೆಟಿವ್ ಅಲ್ವಾ? Yes, sir. ಡೆಲ್ಟಾ ಎಸ್ ಮೋರ್ ಅಂದ್ರೆ ಪಾಸಿಟಿವ್. ಸೊ ಏನಾಗ್ಬೇಕು ಕಂಡೀಷನ್ ಪ್ರಕಾರ? ಸ್ಪಾಂಟೇನಿಯಸ್ ಆಗ್ಬೇಕು. ಎಸ್, ಗೊತ್ತಾಗಿದ್ಯಾ? Yes, sir. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡು, ಎರಡೂ ಕೂಡ ಫೇವರ್ ಆಗ್ತಿದೆ ನಮ್ಗೆ. ಎಂಥಾಲ್ಪಿ ಕೂಡ ಫೇವರ್ ಆಗ್ತಿದೆ, ಎಂಟ್ರೋಪಿ ಕೂಡ ಫೇವರ್ ಆಗ್ತಿದೆ, ಅದಕ್ಕೆ ಸ್ಪಾಂಟೇನಿಯಸ್. ಯಾವಾಗ ಎರಡೂ ಕೂಡ ಫೇವರ್ ಆಗಲ್ಲ ಅವಾಗ ನಾನ್ ಸ್ಪಾಂಟೇನಿಯಸ್. ಯಾವ್ದಾದ್ರು ಒಂದು ಫೇವರ್ ಆದ್ರೆ, ಅರ್ಥ ಆಗ್ತಿದ್ಯಾ? ಯಾವ್ದಾದ್ರು ಒಂದು ಫೇವರ್ ಆದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಯಾವುದು ಎಕ್ಸ್ಟೆಂಟ್ ಆಫ್ ಫೇವರೇಬಲ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಓಕೆ, ಯಾವ್ದ್ರದ್ದು ಫೇವರು ಜಾಸ್ತಿ ಇರುತ್ತೆ ಹೇಳ್ತೀನಿ ಈಗ. ಸೊ ಈಗ ನೋಡಿ, ಅಬ್ಸರ್ವ್ ಮಾಡಿ. ಈಗ NaOH ಇದೆ ಅಲ್ವಾ, ಸೋಡಿಯಂ ಹೈಡ್ರಾಕ್ಸೈಡ್. ಈಗ ಸೋಡಿಯಂ ಹೈಡ್ರಾಕ್ಸೈಡ್ ನ ನೀವೇನ್ ಮಾಡ್ಬೇಕು? ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ಬೇಕು ಅಲ್ವಾ? ಸೋಡಿಯಂ ಹೈಡ್ರಾಕ್ಸೈಡ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡೋದ್ರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತಲ್ವಾ? Yes, sir. ನೀವು ಡಿಸಾಲ್ವ್ ಮಾಡಿದಾಗ ಏನಾಯ್ತದು? Liquids. ಲಿಕ್ವಿಡ್ ಬಂತು. ಸೊ ರ್ಯಾಂಡಮ್ನೆಸ್ ಚೇಂಜ್ ಆಯ್ತಲ್ವಾ? Yes, sir. ಸೊ ಎಂಟ್ರೋಪಿ ಪಾಸಿಟಿವ್ ಆಯ್ತು, ಅಂದ್ರೆ ಜಾಸ್ತಿ ಆಯ್ತು. Disorder. ಹಾ, ಸೊ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ನೀವು ವಾಟರ್ ಅಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ? ನಿಮ್ಗೆ ಹೀಟ್ ಲಿಬರೇಟ್ ಆಗುತ್ತೆ. ಹೀಟ್ ಲಿಬರೇಟ್ ಆದ್ರೆ Exothermic. ಡೆಲ್ಟಾ ಎಚ್ ನೆಗೆಟಿವ್ ಆಯ್ತು. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಅದು ಸ್ಪಾಂಟೇನಿಯಸ್ ಆಯ್ತು. ಈಗ ಅದೇ ಒಂದು ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ತೀವಿ? KCl ತಗೋತೀವಿ, ಪೊಟ್ಯಾಷಿಯಂ ಕ್ಲೋರೈಡ್ ನ. ಸೊ ಅದೇ ಒಂದು ಪೊಟ್ಯಾಷಿಯಂ ಕ್ಲೋರೈಡ್ ನೀವು ವಾಟರ್ಗೆ ಹಾಕ್ತೀರಾ. ವಾಟರ್ಗೆ ಹಾಕಿದಾಗ ನಿಮಗೆ ಹೀಟ್ ಲಿಬರೇಟ್ ಆಗಲ್ಲ, ಅಬ್ಸರ್ವ್ ಆವಾಗ ಎಂಡೋಥರ್ಮಿಕ್. ಹೌದಲ್ವಾ? ಹಾ ಅಲ್ವಾ? ಬಟ್ ಎಂಟ್ರೋಪಿಗ್ ಬಂದಾಗ ಓಕೆ ಏನಾಗುತ್ತೆ? KCl ಕಂಪ್ಲೀಟ್ ಡಿಸಾಲ್ವ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಹಾ, ಇಲ್ಲ KCl ಈಗ ಎಂತ ಇದು ಏನೋ ಎಂಥಾಲ್ಪಿ ಗೊತ್ತಾಗೋಯ್ತು ನಿಮ್ಗೆ. ಎಂಥಾಲ್ಪಿ ಹೀಟ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಅರ್ಥ ಆಗ್ತಿದ್ಯಾ? ಎಂಥಾಲ್ಪಿ ಹೀಟ್ ಅಬ್ಸರ್ವ್ ಮಾಡ್ಕೊಂಡು ಸಾಲ್ಟ್ ಎಲ್ಲ ಏನಾಗೋಯ್ತು? ಡಿಸಾಲ್ವ್ ಆಗೋಯ್ತು. ಈಗ ಸಾಲ್ಟ್ ಎಲ್ಲ ಡಿಸಾಲ್ವ್ ಆಗೋಯ್ತು ಅಂದ್ರೆ ಎಂಟ್ರೋಪಿ ಏನಾಯ್ತು? ಇನ್ಕ್ರೀಸ್ ಆಯ್ತಲ್ವಾ ಎಂಟ್ರೋಪಿ? ಸೊ ಇಲ್ಲಿ ನಮ್ಗೆ ಎಂಟ್ರೋಪಿ ಫೇವರ್ ಮಾಡ್ತಿದೆ, ಬಟ್ ಎಂಥಾಲ್ಪಿ ಫೇವರ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಬಟ್ ದ ಡಿಸಲ್ಯೂಷನ್ ಆಫ್ KCl ಏನಾಗುತ್ತೆ? ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ KCl ಸಾಲ್ಟು ವಾಟರ್ ಅಲ್ಲಿ ಡಿಸಾಲ್ವ್ ಆಗುವಂತ ಪ್ರೋಸೆಸ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಯಾಕೆ KCl ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ? To observe. To more reactive. Solubility. ಇಲ್ಲ,
ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ KCl ಯಾಕೆ ಜಾಸ್ತಿ ಡಿಸಾಲ್ವ್ ಆಗುತ್ತೆ? ಕಂಪ್ಲೀಟ್ ಆಗಿ KCl ಯಾಕೆ ಡಿಸಾಲ್ವ್ ಆಗುತ್ತೆ? KCl is formed by strong base and strong acid ಅಲ್ವಾ? ಎಸ್ ಸರ್ ಸ್ಟ್ರಾಂಗ್ ಬೇಸ್ ಸ್ಟ್ರಾಂಗ್ ಆಸಿಡ್ ಇಂದ ಫಾರ್ಮೇಶನ್ ಆದ್ಮೇಲೆ ಡಿಸೋಸಿಯೇಷನ್ ಏನಾಗ್ಬೇಕು? 100% ಡಿಸೋಸಿಯೇಷನ್ ಆಗುತ್ತೆ, ಕಂಪ್ಲೀಟ್ ಹೌದಾ ಇಲ್ವಾ? ಸೊ ಕಂಪ್ಲೀಟ್ ಡಿಸೋಸಿಯೇಷನ್ ಆಗೋದ್ರಿಂದ ಇರುವಂತಹ ಎಲ್ಲಾ ಸಾಲ್ಟ್ ಏನಾಗುತ್ತೆ? ಡಿಸಾಲ್ವ್ ಆಗ್ಬಿಡುತ್ತೆ. ಎಲ್ಲಾ ಡಿಸಾಲ್ವ್ ಆಗ್ಬಿಡ್ತು ಅಂದ್ರೆ ಎಂಟ್ರೋಪಿ ಏನಾಯ್ತು? ನಮ್ಗೆ ಇನ್ಕ್ರೀಸ್ ಆಯ್ತು. ಓಕೆ, ಸೊ ಎಂಟ್ರೋಪಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ? ಎಕ್ಸ್ಟೆಂಟ್ ಆಫ್ ಎಂಟ್ರೋಪಿ ಇಸ್ ಮೋರ್, ಅಂದ್ರೆ ಫೇವರ್ ಮಾಡ್ತಿರುವಂತಹ ಫ್ಯಾಕ್ಟರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಪ್ರೋಸೆಸ್ ಸ್ಪಾಂಟೇನಿಯಸ್ ಆಗುತ್ತೆ. ಅರ್ಥ ಆಯ್ತಾ? ಎಸ್ ಸರ್ ಓಕೆ, ಸೊ ಹಾಗಾಗಿ ನೋಡಿ, ಎರಡು ಫೇವರ್ ಮಾಡಿದಾಗ ಸ್ಪಾಂಟೇನಿಯಸ್, ಎರಡು ಫೇವರ್ ಮಾಡಿಲ್ಲ ಅಂದ್ರೆ ನಾನ್ ಸ್ಪಾಂಟೇನಿಯಸ್. ಯಾವ್ದಾರು ಒಂದು ಫೇವರ್ ಮಾಡ್ತು ಅಂದ್ರೆ ಯಾವ್ದು ಫೇವರ್ ಮಾಡ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಏನು ಎಷ್ಟಾಗ್ತಿದೆ, ಎಂಟ್ರೋಪಿ ಇನ್ಕ್ರೀಸ್ ಆಗ್ತಿದೆ ಜಾಸ್ತಿ ಅಥವಾ ಎಂಥಾಲ್ಪಿ ಡಿಕ್ರೀಸ್ ಆಗಿದೆ, ಅದ್ರ ಬೇಸಿಸ್ ಮೇಲೆ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಗಿದ್ಯಾ? So if we see some of the properties of entropy, so entropy is a thermodynamic function. ಗೊತ್ತಿದೆ ನಮಗೆ ಅದು. It is a state function. ನೆನ್ಪಿಟ್ಕೊಳ್ಳಿ, entropy is a state function. State function ಅಂದ್ರೆ ಏನಾಗುತ್ತೆ? ಅದು ಚೇಂಜ್ ಇನಿಷಿಯಲ್ ಮತ್ತೆ ಫೈನಲ್ ಮೇಲೆ ಮಾತ್ರ ಡಿಪೆಂಡ್ yes, it is represented by S. ಸೊ ಎಂಥಾಲ್ಪಿದು ಎಂಟ್ರೋಪಿದು SI ಯೂನಿಟ್ 1 ಮೋಲ್ ಆಫ್ ಮೋಲ್ಗೆ ಅಂದಾಗ ಜೋಲ್ ಪರ್ ಕಿಲೋ ಜೋಲ್ ಪರ್ ಕೆ ಬರುತ್ತೆ ಅಥವಾ ಕೆಲ್ವಿನ್. ಮೋಲ್ ಇಲ್ಲ ಅಂದ್ರೆ ಬರೀ ಜೋಲ್ ಪರ್ ಕೆಲ್ವಿನ್. ಸೊ ಅಂದ್ರೆ ಮೋಲಾರ್ ಎಂಟ್ರೋಪಿ ಬಂದಾಗ CGS ಯೂನಿಟ್ ಅಲ್ಲಿ ಕ್ಯಾಲೋರಿ ಪರ್ ಕೆಲ್ವಿನ್ ಮೋಲ್. ಜೊತೆಗೆ ಎಂಟ್ರೋಪಿ ಇಸ್ ಆಲ್ಸೋ ಎನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ಏನು? It depends on mass. ಸೊ ಎಷ್ಟು ಮ್ಯಾಟರ್ ಇದೆ, ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು 1 ಲೀಟರ್ ವಾಟರ್ನ ಒನ್ ಲೀಟರ್ ವಾಟರ್ನ ನೀವು ಎವಾಪರೇಟ್ ಮಾಡೋದಕ್ಕೂ 2 ಲೀಟರ್ ವಾಟರ್ನ ಎವಾಪರೇಟ್ ಮಾಡೋದಕ್ಕೂ ರ್ಯಾಂಡಮ್ನೆಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ನಿಮ್ಗೆ? 1 liter. ಹೆಂಗ್ 1 ಲೀಟರ್? 2 ಲೀಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರೋದು 2 ಲೀಟರ್ ಅಲ್ಲಿ. 2 liter. ಅಂದ್ರೆ ಡಿಸಾರ್ಡರ್ ಜಾಸ್ತಿ ಇರೋದು 2 ಲೀಟರ್ ಅಲ್ಲಿ. ಸೊ ಅಂದ್ರೆ ಅದೇನಾಗ್ತಿದೆ? ಅದು ಮಾಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಓಕೆ, ಸೊ ಹಾಗಾಗಿ ಅದೇನಾಗುತ್ತೆ ನಮ್ಗೆ? ಎಂಟ್ರೋಪಿ is going to be an extensive property but not an intensive property. ಗೊತ್ತಾಗಿದ್ಯಾ? ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅದು ಆರ್ಡರ್ ಆಫ್ ಎಂಟ್ರೋಪಿ ಕೊಟ್ಟಿದ್ದಾರೆ. ಗ್ಯಾಸ್ಗೆ ಜಾಸ್ತಿ ಇರುತ್ತೆ ಎಂಟ್ರೋಪಿ, ಲಿಕ್ವಿಡ್ಗೆ ಆಮೇಲೆ ಸಾಲಿಡ್ಗೆ ಫೈನಲಿ ಎಂಟ್ರೋಪಿ ವಿಲ್ ಬಿ ಲೆಸ್. ಸೊ ಎಂಟ್ರೋಪಿ ಚೇಂಜ್ ಅಂಡ್ ಕ್ಯಾಲ್ಕುಲೇಷನ್ ಅಲ್ಲಿ it is defined as amount of heat emitted or observed isothermally and reversibly, okay, divided by absolute temperature. So idu nimage formula entropy delta S is equal to, so delta S is equal to Q by T. ಓಕೆ, ಸೊ ಈ ಕ್ಯೂ ಯಾವ್ದಕ್ಕೆ ಅಂದ್ರೆ ರಿವರ್ಸಿಬಲ್ ಅಂಡ್ ಐಸೋಥರ್ಮಲ್. ರಿವರ್ಸಿಬಲಿ ಐಸೋಥರ್ಮಲಿ. ಸೊ ಕ್ಯೂ ಅಂದ್ರೆ ಹೀಟ್ ಸಪ್ಲೈ ಟು ದ ಸಿಸ್ಟಮ್, ಐಸೋಥರ್ಮಲಿ ಅಂಡ್ ರಿವರ್ಸಿಬಲ್. ಓಕೆ,
ಸೊ ಅದನ್ನ ನಾವು Q ಅಂತ ತಗೋತೀವಿ. T is absolute temperature. Temperature. So this can also be written as delta S is equal to delta Q by T ಅಂತಾನು ಬರಿಬಹುದು. ಓಕೆ, ಯಾಕೆಂದ್ರೆ ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್, ಟೆಂಪರೇಚರ್ ವಿಲ್ ನಾಟ್ ಚೇಂಜ್. ಓಕೆ, ಸೊ ಫಾರ್ ಅನ್ ಐಸೋಲೇಟೆಡ್ ಐಸೋಲೇಟೆಡ್ ಪ್ರೋಸೆಸ್ ತಗೊಂಡ್ರೆ ಐಸೋಲೇಟೆಡ್ ಪ್ರೋಸೆಸ್ಗೆ ಡೆಲ್ಟಾ ಎಸ್ ಏನಾಗಿರುತ್ತೆ, ನಮಗೆ ಪಾಸಿಟಿವ್ ಆಗಿರ್ತದೆ. ಓಕೆ, ಫಾರ್ ಐಸೋಲೇಟೆಡ್ ಸಿಸ್ಟಮ್ ಡೆಲ್ಟಾ ಎಸ್ ವಿಲ್ ಬಿ ಪಾಸಿಟಿವ್ ನೆನ್ಪಿಟ್ಕೊಳ್ಳಿ. ಫಾರ್ ಅನ್ ಓಪನ್ ಸಿಸ್ಟಮ್, ಓಕೆ, ನಿಮ್ಗೆ ಗೊತ್ತಾಗ್ಬೇಕು ಈಗ ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಅಲ್ವಾ. ಐಸೋಲೇಟೆಡ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, Temperature. ಅಲ್ವಾ. ಸೊ ಮ್ಯಾಟರ್ ಎಕ್ಸ್ಚೇಂಜ್ ಆಗೋದಿಲ್ಲ, ಅದೇ ರೀತಿ ಹೀಟ್ ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗೋದಿಲ್ಲ. ಸೊ ಅದನ್ನ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಐಸೋಲೇಟೆಡ್ ಪ್ರಾಸೆಸ್. ಸೊ ಅದರಲ್ಲಿ ನಮಗೆ ಡೆಲ್ಟಾ ಎಸ್ ಏನಾಗುತ್ತೆ, ಪಾಸಿಟಿವ್. ಓಕೆ, ಸೊ ಅದೇ ರೀತಿ ಓಪನ್ ಸಿಸ್ಟಮ್ ತಗೊಂಡ್ರೆ ಓಪನ್ ಸಿಸ್ಟಮ್ ಅಲ್ಲಿ ಡೆಲ್ಟಾ ಎಸ್ ಟೋಟಲ್ is equal to delta S system plus delta S surrounding. ಸೊ ಇದು ಸಿಸ್ಟಮ್ ಆದ್ರೆ ಇದು ಸರೌಂಡಿಂಗ್ ಆಗುತ್ತೆ. ಸೊ ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಏನ್ ಸಿಗುತ್ತೆ ನಮಗೆ, Universe. ಡೆಲ್ಟಾ ಎಸ್ ಟೋಟಲ್ ನಾವೇನಂತ ಕರಿಬಹುದು, ಯೂನಿವರ್ಸ್ ಅಂತ ಕರಿಬಹುದು. ಓಕೆ, ಸೊ therefore the delta S of universe ಏನಾಗಿರ್ತದೆ, ಅದು ಕೂಡ ವಿಲ್ ಬಿ ಗ್ರೇಟರ್ ದೆನ್ 0. ಓಕೆ, ಸೊ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಿರುತ್ತೆ. ಸ್ಪಾಂಟೇನಿಯಸ್ ಪ್ರೋಸೆಸ್ ಏನಾಗಬೇಕು, ಡೆಲ್ಟಾ ಎಸ್ ಯೂನಿವರ್ಸ್ ಕೂಡ ಶುಡ್ ಬಿ ಗ್ರೇಟರ್ ದೆನ್ 0. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿರೋಂಥದ್ದು. ಸೊ ಡೆಲ್ಟಾ ಎಸ್ ಟೋಟಲ್ ಪಾಸಿಟಿವ್ ಅಂದ್ರೆ ಡೆಲ್ಟಾ ಎಸ್ ಇಸ್ ಗ್ರೇಟರ್ ದೆನ್ 0, ಅವಾಗ ರಿಯಾಕ್ಷನ್ ಏನಾಗಿರುತ್ತೆ, ಸ್ಪಾಂಟೇನಿಯಸ್. ಡೆಲ್ಟಾ ಎಸ್ ಟೋಟಲ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಡೆಲ್ಟಾ ಎಸ್ ಯೂನಿವರ್ಸ್. ಸೊ ಡೆಲ್ಟಾ ಎಸ್ ಟೋಟಲ್ ನೆಗೆಟಿವ್ ಆದ್ರೆ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್, ಡೆಲ್ಟಾ ಎಸ್ ಟೋಟಲ್ 0 ಆದ್ರೆ ಪ್ರೋಸೆಸ್ ಏನಾಗಿರ್ತದೆ, ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. Okay, so last 2 points you can remember. A spontaneous process is thermodynamically irreversible. Spontaneous process ನೀವೇನ್ ಮಾಡಕ್ಕಾಗಲ್ಲ, ರಿವರ್ಸ್ ಮಾಡಕ್ಕೆ ಆಗಲ್ಲ. The irreversible process will attain equilibrium after some time. ಅದು ನಮ್ಗೆ ಗೊತ್ತಿದೆ. ಜೊತೆಗೆ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು, ಚೇಂಜ್ ಇನ್ ಎಂಟ್ರೋಪಿ ಅಂದ್ರೆ ಡೆಲ್ಟಾ ಎಸ್ ಅಟ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲಿ ಏನಾಗಿರ್ತದೆ, ಆಲ್ವೇಸ್ 0. ಓಕೆ, ಅಂದ್ರೆ ಆ ಒಂದು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಲ್ಲಿ ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಕ್ವಶನ್ಸ್ ನಿಮ್ಗೆ ಬರುತ್ತೆ, ವೇರ್ ಅಟ್ ವಾಟ್ ಪಾಯಿಂಟ್ ಎಂಟ್ರೋಪಿ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ, ಅಥವಾ ವೆನ್ ಎಂಟ್ರೋಪಿ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ. ಸೊ ಡೆಲ್ಟಾ ಎಸ್ ಈಕ್ವಿಲಿಬ್ರಿಯಂ ಅಥವಾ ವೆನ್ ಎಂಟ್ರೋಪಿ ಹಸ್ ಅಟೈನ್ಡ್ ಈಕ್ವಿಲಿಬ್ರಿಯಂ, ಆಗ ಎಂಟ್ರೋಪಿ ವಿಲ್ ಬಿ ಮ್ಯಾಕ್ಸಿಮಮ್. ಆರ್ ವೆನ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು 0 ಆಗಿದ್ದಾಗ ಎಂಟ್ರೋಪಿ ಇಸ್ ಗೋಯಿಂಗ್ ಟು ಬಿ ಮ್ಯಾಕ್ಸಿಮಮ್. ಗೊತ್ತಾಗಿದೆ ಇದು? ಓಕೆ, ಅಂಡ್ ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಇದೆ. So before I go on to third law of thermodynamics, we'll just see about second law of thermodynamics. Simple, I guess. Second law of thermodynamics I'll explain.
ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಸ್ಟೇಟ್ ಮಾಡುತ್ತಂದ್ರೆ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಸೊ ಎಂಟ್ರೋಪಿ ಆಫ್ ಯೂನಿವರ್ಸ್ ಏನಾಗುತ್ತೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಅಂದ್ರೆ ಏನ್ ಹೇಳ್ಬೋದು ಅದನ್ನ ಹಾ increase ಅಲ್ವಾ ಇನ್ಕ್ರೀಸಸ್. So the entropy of the universe increases during every spontaneous process. ನೆನ್ಪಿಟ್ಕೋಬೇಕು ಇದನ್ನ. ಓಕೆ, ಸೊ ಎವ್ರಿ ಸ್ಪಾಂಟೇನಿಯಸ್ ಪ್ರೋಸೆಸ್ ಅಲ್ಲಿ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಎಂಟ್ರೋಪಿ ಆಫ್ ದ ಐಸೋಲೇಟೆಡ್ ಸಿಸ್ಟಮ್ ಅದೇನಾಗುತ್ತೆ equal to ಐಸೋಲೇಟೆಡ್ Zero. ಸಿಸ್ಟಮ್ ಓಪನ್ ಸಿಸ್ಟಮ್ ಅಲ್ಲ, ನೀವು ಓಪನ್ ಸಿಸ್ಟಮ್ ಹೇಳ್ತೀರಾ, ಐಸೋಲೇಟೆಡ್ ಸಿಸ್ಟಮ್ ಕೂಡ ಏನಾಗುತ್ತೆ ಪಾಸಿಟಿವ್ ಅಂದ್ರೆ ಏನದು increase ಇನ್ಕ್ರೀಸ್ ಅಲ್ವಾ. ಸೊ ಇವೆರಡು ನೆನ್ಪಿಟ್ಕೋಬೇಕು ನೀವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೆ. ಎರಡೂನು ಏನು ಪಾಯಿಂಟ್ಸ್ ಬರ್ದಿದ್ದೀನಿ ಅವೆರಡೂನು ಫಾರ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಓಕೆ, ಫಾರ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಎಂಟ್ರೋಪಿ ಆಫ್ ಯೂನಿವರ್ಸ್ ಇನ್ಕ್ರೀಸಸ್ ಅಂಡ್ ಆಲ್ಸೋ ಎಂಟ್ರೋಪಿ ಆಫ್ ಐಸೋಲೇಟೆಡ್ ಸಿಸ್ಟಮ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್. ಓಕೆ, ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಲ್ಲಿ so enthalpy change during fusion, so during phase transitions. ಸೊ ಫೇಸ್ ಟ್ರಾನ್ಸಿಷನ್ ಆಗ್ಬೇಕಾದ್ರೆ ಎಂಥಾಲ್ಪಿ ಚೇಂಜಸ್ ಹೇಗಾಗುತ್ತೆ. ಸೊ ಎಂಥಾಲ್ಪಿ ಆಫ್ ಫ್ಯೂಷನ್, ಎಂಥಾಲ್ಪಿ ಆಫ್ ವೇಪರೈಸೇಷನ್ ನಿಮ್ಗಿದೆ. ಓಕೆ, ಅದೇ ರೀತಿ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್. ಸೊ ಇಷ್ಟು ಕೇಸಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ದಟ್ ಈಸ್ ಡೆಲ್ಟಾ ಫ್ಯೂಷನ್ is going to be equal to delta fusion of H divided by T fusion. Okay, ಅದೇ ರೀತಿ ಎಂಟ್ರಲ್ಪಿ ಆಫ್ ವೇಪರೈಸೇಷನ್, ಎಂಟ್ರೋಪಿ ಆಫ್ ವೇಪರೈಸೇಷನ್ ಗೆ ಡೆಲ್ಟಾ ವೇಪರೈಸೇಷನ್ ಎಸ್ ಆಗ್ಬೇಕಿಲ್ಲ. ಸೊ ದಿಸ್ ಇಸ್ ಎಸ್, ಡೆಲ್ಟಾ ಫ್ಯೂಷನ್ ಎಸ್. ಅದೇ ರೀತಿ ಡೆಲ್ಟಾ ವೇಪರೈಸೇಷನ್ ಎಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಡೆಲ್ಟಾ ವೇಪರ್ ಎಚ್ ಬೈ ಬಾಯ್ಲಿಂಗ್. ಓಕೆ, ಅದೇ ರೀತಿ ಸಬ್ಲಿಮೇಷನ್ ಏನ್ ಬರುತ್ತೆ, ಡೆಲ್ಟಾ ಸಬ್ಲಿಮೇಷನ್ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಸಬ್ಲಿಮೇಷನ್ ಎಚ್ ಡಿವೈಡೆಡ್ ಬೈ ಟಿ ಸಬ್ಲಿಮೇಷನ್. ಹಾ, ಓಕೆ, ಸೊ ಅದು ಎಂಟ್ರೋಪಿ ಚೇಂಜು ಯಾವಾಗ ಅಂದ್ರೆ ಫೇಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾರೆ. ಸೊ ಡ್ಯೂರಿಂಗ್ ದ phase transformation, so that is going to be the enthalpy change. Okay, so next ನಮಗೆ ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಇದೆ. ಓಕೆ, ಸೊ ಈಗ ನಾನು ಥರ್ಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅಟ್ ಅಬ್ಸಲ್ಯೂಟ್ ಝೀರೋ ಅಥವಾ ಅಬ್ಸಲ್ಯೂಟ್ ಝೀರೋ ಅಂದ್ರೆ ಏನು, 0 ಕೆಲ್ವಿನ್. Okay, absolute zero is nothing but 0 Kelvin. ಅಂದ್ರೆ ಆ ಒಂದು ಪಾಯಿಂಟ್ ಅಲ್ಲಿ the entropy of a perfect crystalline substance is going to be 0. Okay, so at an absolute zero the entropy of a perfect crystalline. Okay, so ಅದೇನಾಗಿರುತ್ತೆ ನಮ್ಗೆ 0. ನೋಡಿ, ಎಂಟ್ರೋಪಿ ಆಫ್ ಎ crystalline solid approaches to 0 as the temperature approaches absolute temperature. Absolute temperature ಅಂದ್ರೆ it is going to be 0 Kelvin. Okay, so ಇದೇನಕ್ಕೆ ಆಗ್ತಿದ್ರೆ ಬಿಕಾಸ್ ಆಫ್ ದ ಪರ್ಫೆಕ್ಟ್ ಆರ್ಡರ್ ಇನ್ ಅ ಕ್ರಿಸ್ಟಲ್.
ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆರ್ಡರ್ ಎಕ್ಸಿಸ್ಟ್ ಆಗೋದ್ರಿಂದ ಕ್ರಿಸ್ಟಲ್ ಅಲ್ಲಿ, ಸೊ ಅದು ಆ ಒಂದು ಕ್ರಿಸ್ಟಲ್ ಏನಾಗಿರುತ್ತದೆ ನಮ್ಗೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, ಅದು ಅದರದ್ದು ಎಂಟ್ರೋಪಿ ಏನಾಗುತ್ತೆ 0. ಓಕೆ, ಎಂಟ್ರೋಪಿ 0 ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದ ರ್ಯಾಂಡಮ್ನೆಸ್ ಅಥವಾ ಡಿಸಾರ್ಡರ್ನೆಸ್ ಇರೋದಿಲ್ಲ. ಸೊ ಯಾವಾಗ ಅದು 0 ಆಗಿರುತ್ತೆ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆರ್ಡರ್ ಅರೇಂಜ್ಮೆಂಟ್. ಸೊ ಆ ತರ ಒಂದು ಪರ್ಫೆಕ್ಟ್ ಕ್ರಿಸ್ಟಲ್ ಕೂಡ ನಮಗೆ ಎಕ್ಸಿಸ್ಟ್ ಆಗೋದೇ ಇಲ್ಲ. ಓಕೆ, ದೇರ್ ಇಸ್ ನೋ ಪರ್ಫೆಕ್ಟ್ ಕ್ರಿಸ್ಟಲ್. ಸೊ ಹಾಗಾಗಿ ಈ ಒಂದು ಲಾ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಎಂಟ್ರೋಪಿ ಏನಿದೆ, ಸೊ ಈ ಎಂಟ್ರೋಪಿ ಏನಾಗಿರ್ತದೆ is directly proportional to temperature. So entropy of a system or entropy of substance will be going to be directly proportional to temperature. So andre entropy of the system increase adre yaವ್ದು increase ಆಗಬೇಕು, ಟೆಂಪರೇಚರ್ ನ ವೇರಿಯೇಷನ್ ಮಾಡಿದ್ರೆ ಎಂಟ್ರೋಪಿ ಕೂಡ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಗೊತ್ತಾಗಿದ್ಯಾ? So that is what absolute entropy and third law of thermodynamics. Absolute entropy ಅಂದ್ರೆ ಇದನ್ನ ನಾನು ಈಗ ಡಿಫೈನ್ ಮಾಡ್ತಾ ಇದ್ದೀನಿ ನೋಡಿ. at 0 ಕೆಲ್ವಿನ್ ಎಂಟ್ರೋಪಿ ಏನಾಗಿರ್ತದೆ, 0 ಆಗಿರುತ್ತೆ. ಅದನ್ನ ನಾವು ಅಬ್ಸಲ್ಯೂಟ್ ಎಂಟ್ರೋಪಿ ಅಂತ ಕರಿತೀವಿ. And what the third law states is at absolute 0. Absolute 0 is nothing but 0 Kelvin. So at that temperature the entropy of a perfect crystal ಏನಾಗಿರ್ತದೆ ನಮಗೆ 0 ಆಗಿರುತ್ತೆ. ಕ್ಲಿಯರ್ ಆಗಿದೆಯಾ? ಓಕೆ. So next we'll move on to the another one more important concept. So ಈಗ ನಾವೇನ್ ಮಾಡಿದ್ವಿ, ಎಂಟ್ರೋಪಿ ಬೇಸಿಸ್ ಮೇಲೆ ಸ್ಪಾಂಟೇನಿಯಸ್ ರಿಯಾಕ್ಷನ್ ಹೇಗೆ ಅಂತ ಹೇಳಿದ್ವಿ. ಇನ್ನೊಂದು ಎಂಥಾಲ್ಪಿ ಬೇಸಿಸ್ ಮೇಲೆ ಸ್ಪಾಂಟೇನಿಯಸ್ ರಿಯಾಕ್ಷನ್ ಹೇಗೆ ಅಂತ ಹೇಳಿದ್ವಿ. We have one more criteria, that is Gibbs free energy ಅಥವಾ ಗಿಬ್ಸ್ ಎನರ್ಜಿ ಅಂತ ನಾವೇನ್ ಕರಿತೀವಿ. So the scientist named J. Willard Gibbs is going to define a new function called as Gibbs energy ಅಥವಾ Gibbs potential. So ಅದನ್ನ ನಾವು G ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಈ ಒಂದು ಗಿಬ್ಸ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ವೇರಿಯೇಷನ್ ಇನ್ ಪ್ರೆಷರ್ ಅಂಡ್ ಟೆಂಪರೇಚರ್. ಸೊ ಪ್ರೆಷರ್ ಮತ್ತೆ ಟೆಂಪರೇಚರ್ ವೇರಿಯೇಷನ್ ಡಸಂಟ್ ಎಫೆಕ್ಟ್ಸ್ ದ ಗಿಬ್ಸ್ ಎನರ್ಜಿ. ಓಕೆ, ಸೊ ಏನಿದು ಗಿಬ್ಸ್ ಎನರ್ಜಿ? ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಅವೈಲೇಬಲ್ ಟು ಪರ್ಫಾರ್ಮ್ ಎ ವರ್ಕ್ ಅಥವಾ ಟು ಪರ್ಫಾರ್ಮ್ ಎ ಯೂಸ್ಫುಲ್ ವರ್ಕ್. ಓಕೆ, ಸೊ ಅದನ್ನ ನಾವು ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಸಿಗುತ್ತೆ ಇಲ್ಲಿ. ಆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಏನಾಗಿರುತ್ತೆ ನಮ್ಗಿಲ್ಲಿ, ಇಟ್ ವಿಲ್ ಬಿ ಫ್ರೀ. ಓಕೆ, ಸೊ ಆ ಎನರ್ಜಿನ ಏನ್ ಮಾಡ್ಬೋದು, ನಾವು ವರ್ಕ್ ಮಾಡೋದ್ರಲ್ಲಿ ಯೂಸ್ ಮಾಡ್ಕೋಬಹುದು. Okay, so this is going to be maximum amount of energy available. It is not required, it is going to be available, namak siguantaddu. So to perform a work, to perform a useful work, so that we call it as a Gibbs free energy. So Gibbs free energy ge ಒಂದು relationship ಕೊಟ್ಟಿದ್ದಾರೆ, which will connect ನಾವೀಗ ಏನು ಎಂಟ್ರೋಪಿ ಮತ್ತೆ ಎಂಥಾಲ್ಪಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದಷ್ಟನ್ನು ಕನೆಕ್ಟ್ ಮಾಡುವಂತಹ ರಿಲೇಶನ್ಶಿಪ್, ದಟ್ ಈಸ್ G is equal to H minus TS. So T is nothing but temperature, S is entropy. Okay, so therefore the change in Gibbs free energy
ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ ಅಂದ್ರೆ ಏನು? ದಟ್ ಈಸ್ ಗೋಯಿಂಗ್ ಟು ಬಿ delta G. Delta G. delta G is going to be equal to change in enthalpy, that is delta H. Okay, so ಮತ್ತೆ ಇಲ್ಲಿ ನಮಗೆ ಏನ್ ಬರುತ್ತೆ? ಒಂದು ಸಲ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಇಟ್ಟು ಎಂಟ್ರೋಪಿನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೆಲ್ಟಾ ಎಸ್. ಇನ್ನೊಂದ್ಸಲ ಏನ್ ಮಾಡ್ತೀರಾ? ಎಂಟ್ರೋಪಿನ ಕಾನ್ಸ್ಟೆಂಟ್ ಇಟ್ಟು ಟೆಂಪರೇಚರ್ ನ Delta T. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಡೆಲ್ಟಾ ಟಿ ಏನಾಗುತ್ತೆ ನಮ್ಗೆ? 0 ಆಗುತ್ತೆ. ಸೊ ಡೆಲ್ಟಾ ಟಿ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 0. ಸೊ ರಿಮೈನಿಂಗ್ ಈಕ್ವೇಶನ್ ಏನ್ ನಮ್ಗೆ? ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಸೊ ದಿಸ್ ಈಕ್ವೇಶನ್ ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್, a well known equation which is known as Gibbs-Helmholtz equation. Okay, so this is a very important equation, Gibbs-Helmholtz equation. So that is delta G is equal to delta H minus T delta S. ನೋಡಿ ಇದರಲ್ಲಿ ನಿಮಗೆ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಕ್ಕೆ ಡೆಲ್ಟಾ ಎಚ್ ವ್ಯಾಲ್ಯೂ ಏನಿರ್ಬೇಕು ಅಂತ ಗೊತ್ತಾಗುತ್ತೆ, ಡೆಲ್ಟಾ ಎಸ್ ಏನಾಗ್ಬೇಕು ಅಂತ ಗೊತ್ತಾಗುತ್ತೆ, ಅದೇ ರೀತಿ ಡೆಲ್ಟಾ ಜಿ ಕೂಡ ಏನಾಗ್ಬೇಕು ಅಂತ ಗೊತ್ತಾಗುತ್ತೆ. ಕ್ಲಿಯರ್ ಆಗಿದ್ಯಾ? ಓಕೆ, ಸೊ ಈಗ ನಾವು ಹಾಗೆ ಚೆಕ್ ಮಾಡೋದಾದ್ರೆ, ಈಗ ಡೆಲ್ಟಾ ಜಿ ಇದೆಯಲ್ಲ, ಇದ್ರ ವ್ಯಾಲ್ಯೂ ಸ್ಪಾಂಟೇನಿಯಸ್ ಆಗ್ಬೇಕು. ಡೆಲ್ಟಾ ಜಿ ಏನಾಗ್ಬೇಕು? ಸ್ಪಾಂಟೇನಿಯಸ್ ಆಗ್ಬೇಕು. ಸೊ ನಮ್ಗೆ ಫಾರ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ವಿ ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಎಚ್? Negative. ಹೌದಲ್ವಾ? ಸೊ ಡೆಲ್ಟಾ ಜಿ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ನೆಗೆಟಿವ್ ಯಾವ್ದ್ರದ್ದು? ಡೆಲ್ಟಾ ಎಚ್ ದು. ಕ್ಲಿಯರಾ? ಮೈನಸ್ ಟಿ ಟೆಂಪರೇಚರ್ ಗೊತ್ತಿಲ್ಲ ಎಷ್ಟಿರುತ್ತೋ ಅಂತ. ಡೆಲ್ಟಾ ಎಸ್ ಏನು? Entropy positive. ಅದೇನಾಗಿರುತ್ತೆ? ಪಾಸಿಟಿವ್. ಓಕೆ, ಸೊ ದಟ್ ವಿಲ್ ಬಿ ಪಾಸಿಟಿವ್. ಸೊ ಟೋಟಲ್ ಆಗಿ ಡೆಲ್ಟಾ ಜಿ ವ್ಯಾಲ್ಯೂ ಏನು ಬರುತ್ತೆ ಈಗ? ನೆಗೆಟಿವ್ ಬರುತ್ತಾ? Negative ಬರುತ್ತೆ. ಸೊ ಮೈನಸ್ ಇಂಟು ಪಾಸಿಟಿವ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? Negative. ನೆಗೆಟಿವ್. ಸೊ ನೆಗೆಟಿವ್ ಮೈನಸ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಮತ್ತೆ ನೆಗೆಟಿವ್ ಸೇರಿದ್ರೆ ಪಾಸಿಟಿವ್ ಅಂದ್ರೆ ಸೈನ್ ಏನ್ ಹಾಕ್ತೀರಾ? Plus. Negative. ಮೈನಸ್ ಮೈನಸ್ ಅಲ್ಲ ಇದು. ಇಲ್ಲಿ ಈ ಈಕ್ವೇಶನ್ ನೋಡಿ, ಟಿ ಡೆಲ್ಟಾ ಎಸ್ ಮಾತ್ರ ಮಲ್ಟಿಪ್ಲಿಕೇಶನ್, ಇವೆರಡು ಮಲ್ಟಿಪ್ಲಿಕೇಶನ್ ಅಲ್ಲ. ಗೊತ್ತಾಗ್ತಿದ್ಯಾ? ಹಾ, ಇದು ಮಾತ್ರ ಮಲ್ಟಿಪ್ಲೈ ಆಗ್ಬೇಕು ನಿಮ್ಗೆ, ಇದು ಅಡಿಷನ್ ಅಲ್ವಾ? ಸೊ ಮೈನಸ್ ಆಫ್ ಎ ಮೈನಸ್ ಆಫ್ ಬಿ ಇದ್ರೆ ನೀವೇನ್ ಮಾಡ್ತೀರಾ? ಮೈನಸ್ ಎ ಬಿ ಅಂತ ತಾನೇ ಬರೆಯೋದು. ಹಾ, ಸೊ ಫಾರ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗಿದೆ ನೋಡಿ? ನೆಗೆಟಿವ್. ಸೊ ಇದನ್ನ ನೆನ್ಪಿಟ್ಕೋಬೇಕು ನೀವು. ಓಕೆ, ಅಂದ್ರೆ ಡೆಲ್ಟಾ ಜಿ ನೆಗೆಟಿವ್ ಅಂದ್ರೆ ದ ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ಶುಡ್ ಬಿ ಲೆಸ್ ದನ್ 0 ಅಲ್ವಾ? ಸೊ ಅವಾಗ ಡೆಲ್ಟಾ ಜಿ ಏನಾಗುತ್ತೆ? ನೆಗೆಟಿವ್. ಅದೇ ಒಂದು ಡೆಲ್ಟಾ ಜಿ ವ್ಯಾಲ್ಯೂ ಗ್ರೇಟರ್ ದೆನ್ 0 ಆದ್ರೆ Positive. ಪಾಸಿಟಿವ್ ಅಂದ್ರೆ ಪ್ರೋಸೆಸ್ ಏನು? ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಅದನ್ನ ನೆನ್ಪಿಟ್ಕೋಬೇಕು. ಸೊ ಸ್ಪಾಂಟೇನಿಯಸ್ ಏನಾಗುತ್ತೆ? ಸಾರಿ, ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ. ಅದೇ ಇಫ್ ಇನ್ ಕೇಸ್ ಡೆಲ್ಟಾ ಜಿ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 0 ಆದ್ರೆ Equilibrium. ಸೊ ಅವಾಗ ಏನ್ ಇಂಡಿಕೇಟ್ ಮಾಡುತ್ತೆ? ಅದು ದ ಪ್ರೋಸೆಸ್ ಇಸ್ ಇನ್ ಈಕ್ವಿಲಿಬ್ರಿಯಂ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಕ್ಲಿಯರ್ ಆಗಿದ್ಯಾ? ಅರ್ಥ ಆಗಿದೆ? ಇದು ಗಿಬ್ಸ್ ಫ್ರೀ ಎನರ್ಜಿ ತುಂಬಾ ಇಂಪಾರ್ಟೆಂಟ್. ಗಿಬ್ಸ್ ಫ್ರೀ ಎನರ್ಜಿ ಕ್ಲಿಯರ್? ಸೊ ಮತ್ತೆ ಇಲ್ಲಿ ನಾವು ಗಿಬ್ಸ್ ಎನರ್ಜಿ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಗಿಬ್ಸ್ ಎನರ್ಜಿಗೂ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೂ ಒಂದು ಗ್ರಾಫ್ ಬರಿತೀವಿ. ಸೊ ಆ ಗ್ರಾಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಹಿಯರ್ ಇಟ್ ಈಸ್
ವೈ ಆಕ್ಸಿಸ್ ಬಂದು ಗಿಬ್ಸ್ ಎನರ್ಜಿ. ಇಲ್ಲಿ ರಿಯಾಕ್ಟೆಂಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಫೈನಲ್ ನಮ್ಗೆ ಏನ್ ಬರುತ್ತೆ, ಪ್ರಾಡಕ್ಟ್ ಬರುತ್ತೆ ಅಲ್ವಾ. ಓಕೆ, ಸೊ ಈ ಒಂದು ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ದ ಫ್ರೀ ಎನರ್ಜಿ ಆಫ್ ಎ ಸಿಸ್ಟಮ್ ಇಸ್ ಮಿನಿಮಮ್. ಅಂದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಫ್ರೀ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗುತ್ತೆ, 0 ಆಗುತ್ತಾ? ಸೊ ಅಂದ್ರೆ ಇಲ್ಲಿಗೆ ಬರುತ್ತೆ ಡೆಲ್ಟಾ ಜಿ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದ್ದಾಗ ಎನರ್ಜಿ ಏನಾಗಿರುತ್ತೆ, ಹಿಂಗೆ ನೋಡಿ. ರಿಯಾಕ್ಟೆಂಟ್ ಏನಾಗುತ್ತೆ, ರಿಯಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಫೈನಲ್ ಏನಾಗುತ್ತೆ, 0ಗೆ ಬರುತ್ತೆ. 0ಗೆ ಬಂದಾಗ ಎಲ್ಲಾ ರಿಯಾಕ್ಟೆಂಟ್ ಖಾಲಿ ಆಗಿದೆ. ಎಲ್ಲಾ ರಿಯಾಕ್ಟೆಂಟ್ ಖಾಲಿಯಾಗಿ ಈಗೇನಾಗ್ತಿದೆ, ಅವೆಲ್ಲ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲಿ ಸೊ ಈ ಕೇಸಲ್ಲಿ ನಮ್ಗೆ ಡೆಲ್ಟಾ ಜಿ ಏನಿತ್ತು ಅದು ಪಾಸಿಟಿವ್. ಇಲ್ಲಿಗೆ ಬಂದ ತಕ್ಷಣ ಡೆಲ್ಟಾ ಜಿ ಏನಾಗುತ್ತೆ, ಹಾ ಅಲ್ವಾ? ಸಾರಿ, ಇಲ್ಲಿ ನೆಗೆಟಿವ್ ಇರುತ್ತೆ ರಿಯಾಕ್ಷನ್ ಅಲ್ಲಿ. ರಿಯಾಕ್ಷನ್ ಕೇಸಲ್ಲಿ ಡೆಲ್ಟಾ ಜಿ ನೆಗೆಟಿವ್. ಯಾಕೆಂದ್ರೆ ರಿಯಾಕ್ಷನ್ ಏನು ಡಿಕ್ರೀಸ್ ಆಗ್ತಿರೋದಲ್ವಾ, ರಿಯಾಕ್ಟೆಂಟ್ಸ್ ಇರ್ತಾವಲ್ವಾ, ಅವೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ ತಾನೆ, ಕಮ್ಮಿ ಆಗುತ್ತೆ ತಾನೆ, ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ, ಹೌದಾ? ಸೊ ಅದಕ್ಕೆ ಈ ಒಂದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಡೆಲ್ಟಾ ಜಿ ಏನಾಗಿರ್ತದೆ, ಲೆಸ್ ದೆನ್ 0. ಪ್ರಾಡಕ್ಟ್ ಹತ್ರ ಏನಾಗುತ್ತೆ, ಡೆಲ್ಟಾ ಜಿ ಗ್ರೇಟರ್ ದನ್. ಸೊ ಪ್ರಾಡಕ್ಟ್ ಹತ್ರ ಡೆಲ್ಟಾ ಜಿ ವಿಲ್ ಬಿ ಗ್ರೇಟರ್ ದೆನ್ 0. ಕ್ಲಿಯರ್ ಆಗಿದೆಯಾ? ಸೊ ಇಲ್ಲಿ ನೋಡಿ, ಡೆಲ್ಟಾ ಆರ್ ಜಿ ಅಂದ್ರೆ ಏನು, ರಿಯಾಕ್ಟೆಂಟ್ ಫ್ರೀ ಎನರ್ಜಿ, ರಿಯಾಕ್ಟೆಂಟ್ ಗಿವ್ಸ್ ಫ್ರೀ ಎನರ್ಜಿ. ಓಕೆನಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಪ್ಲಸ್ ಆರ್ ಟಿ ಎಲ್ ಎನ್ ಕ್ಯೂ. ಸೊ ಆರ್ ನಿಮ್ಗೆ ಗೊತ್ತು, ಟಿನು ನಿಮ್ಗೆ ಗೊತ್ತು. ಡೆಲ್ಟಾ ಜಿ ನಾಟ್ ಅಂದ್ರೆ ಏನೀಗ, ಸೊ ಸ್ಟ್ಯಾಂಡರ್ಡ್ ಗಿವ್ಸ್ ಫ್ರೀ ಎನರ್ಜಿ, ಡೆಲ್ಟಾ ಜಿ ನಾಟ್. ಗೊತ್ತಾಗಿದ್ಯಾ? ಸೊ ಈ ಒಂದು ಸ್ಟ್ಯಾಂಡರ್ಡ್ ಫ್ರೀ ಗಿವ್ಸ್ ಎನರ್ಜಿ ಏನಿದೆ ಅದು ಈಕ್ವಲ್ ಟು ಆರ್ ಟಿ ಎಲ್ ಎನ್ ಇದೆ. ಕ್ಯೂ ಏನು, ಕ್ಯೂ ಇಸ್ ನಥಿಂಗ್ ಬಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ನೆನ್ಪಿಟ್ಕೊಳ್ಳಿ, ಕ್ಯೂ ಇಸ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಅಥವಾ ನಾವು ಅದನ್ನ ರಿಯಾಕ್ಷನ್ ಕೋಶೆಂಟ್ ಅಂತಾನು ಕರಿತೀವಿ, ರಿಯಾಕ್ಷನ್ ಕೋಶೆಂಟ್. ಸೊ ಈ ಕೇಸಲ್ಲಿ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ರಿಯಾಕ್ಷನ್ ಕೋಶೆಂಟ್. So Q is going to be what? Reaction quotient. ಗೊತ್ತಾಗಿದ್ಯಾ? ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಈಕ್ವಿಲಿಬ್ರಿಯಂ ಅಲ್ಲಿ ಡೆಲ್ಟಾ ಆರ್ ಜಿ ಏನಾಗಿರುತ್ತೆ ಅಟ್ ಈಕ್ವಿಲಿಬ್ರಿಯಂ? 0. ಅಟ್ ಈಕ್ವಿಲಿಬ್ರಿಯಂ ಇದು 0. ಅಂದ್ರೆ ಈ ಈಕ್ವೇಶನ್ ಏನಾಯ್ತು, 0 ಆಯ್ತು, ಹೌದಾ? So therefore delta G naught is equal to what? Minus RT LN ಅಲ್ವಾ? Yes sir. ಸೊ ಈಗ ನಾವೇನ್ ಮಾಡ್ತೀವಿ, ನ್ಯಾಚುರಲ್ ಲಾಗ್ ನ ರಿಮೂವ್ ಮಾಡಕ್ಕೆ ಇಲ್ಲಿಗೆ 2.303 ನ ಮಲ್ಟಿಪ್ಲೈ ಮಾಡ್ತೀರಾ.
ಅಲ್ವಾ? ಸೊ 2.303 RT ln Q ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮತ್ತೆ ಗಿಬ್ಸ್ ಫ್ರೀ ಎನರ್ಜಿ. ಗಿಬ್ಸ್ ಫ್ರೀ ಎನರ್ಜಿ ಇಸ್ ಡೆಲ್ಟಾ G ನಾಟ್. ಸೊ ಡೆಲ್ಟಾ G ನಾಟ್ ಇಸ್ ಈಕ್ವಲ್ ಟು -2.3 into ಮೈನಸ್ ಮರಿಬೇಡಿ. ಓಕೆ, -2.303 RT ln K. ಗೊತ್ತಾಗಿದ್ಯಾ? ಸೊ ಈ ಈಕ್ವೇಶನ್ ಕೂಡ ಇಂಪಾರ್ಟೆಂಟ್, ಪ್ರಾಬ್ಲಮ್ಸ್ ಬರುತ್ತೆ ಈ ಈಕ್ವೇಶನ್. ಅರ್ಥ ಆಗಿದೆ ಇಲ್ವಾ ಈಕ್ವೇಶನ್? ಸರ್ ಅದೇನು -2 -2.303 ಅದು ನ್ಯಾಚುರಲ್ ಲಾಗ್ ನ ಇಲ್ಲಿ ಲಾಗ್ ಆಗ್ಬೇಕದು. ಸಾರಿ, 2.303. ಹಾ 2.303 ಅಂದ್ರೆ ನ್ಯಾಚುರಲ್ ಲಾಗ್ ನ ನಾವೇನ್ ಮಾಡ್ತಿದೀವಿ ಇಲ್ಲಿ ಲಾಗರಿಥಮ್ ಕನ್ವರ್ಟ್ ಮಾಡ್ತೀವಿ, LOG. ಓಕೆ, ಸೊ ಅವಾಗ ಅದು ಈಕ್ವೇಶನ್ ಈ ತರ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ಡೆಲ್ಟಾ G ನಾಟ್ ಏನ್ ಬರ್ದಿದ್ದೀರಾ ಸ್ಲೈಡ್ ಕರೆಕ್ಟ್ ಕಾಣಿಸ್ತಿಲ್ಲ ಸರ್, ಏನ್ ಬರ್ದಿದ್ದೀರಾ ಅಂತ 2 ಕಾಣಿಸ್ತಿರೋದು. ಓಕೆ, ಡೆಲ್ಟಾ G ನಾಟ್ is equal to -2.303 RT log Q. ಸೊ ಇದು ಫೈನಲ್ ಈಕ್ವೇಶನ್. ಡೆಲ್ಟಾ G ನಾಟ್ is equal to -2.303 RT log Q. ಸೊ ಆ ಡೆಲ್ಟಾ G ನಾಟ್ ಏನಿದೆ ಅದು ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ when all the reactants and products are in their standard state. ಓಕೆ, ಯಾವಾಗ ಎಲ್ಲ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ನಾವು ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ತಗೊಂಡಿರ್ತೀವಿ ಅವಾಗ ಅದನ್ನ ನಾವು ಡೆಲ್ಟಾ G ನಾಟ್ ಅಂತ ತಗೋತೀವಿ. ಸೊ ಅವಾಗ ಅದು ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಆಗುತ್ತೆ. ಗೊತ್ತಾಗಿದ್ಯಾ? ಓಕೆ, ಸೊ ಇವಾಗ ನಮ್ಗೆ ಈ 3 ವ್ಯಾಲ್ಯೂಸ್ ಗಳನ್ನ ನೆನ್ಪಿಟ್ಕೋಬೇಕು ನಾವು. ಡೆಲ್ಟಾ H, ಡೆಲ್ಟಾ S ಮತ್ತೆ ಡೆಲ್ಟಾ G. ಎಸ್, ಸೊ ಈಗ ಡೆಲ್ಟಾ H ನೆಗೆಟಿವ್ ಆಗಿದ್ರೆ ಡೆಲ್ಟಾ S ಏನಾಗಿರುತ್ತೆ? ಸೊ ಇದು ನೆಗೆಟಿವ್, ಇದು ಪಾಸಿಟಿವ್ ಆಗಿದ್ರೆ ಇದು ನೆಗೆಟಿವ್. ಆವಾಗ ರಿಯಾಕ್ಷನ್ ಸ್ಪಾಂಟೇನಿಯಸ್ ನಾನ್ ಸ್ಪಾಂಟೇನಿಯಸ್? ಸ್ಪಾಂಟೇನಿಯಸ್ ಅಲ್ವಾ? ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಡೆಲ್ಟಾ H ನೆಗೆಟಿವ್, ಡೆಲ್ಟಾ S ಕೂಡ ನೆಗೆಟಿವ್ ಆಗಿದ್ದಾಗ ಡೆಲ್ಟಾ G ಬಿಕಮ್ಸ್ ನೆಗೆಟಿವ್ ಅಟ್ ಲೋ ಟೆಂಪರೇಚರ್. ಇದು ನೆನ್ಪಿಟ್ಕೊಳ್ಳಿ, ಲೋ ಟೆಂಪರೇಚರ್ ಅಲ್ಲಿ ಡೆಲ್ಟಾ G ನೆಗೆಟಿವ್ ಆದ್ರೆ ರಿಯಾಕ್ಷನ್ ಏನಾಗುತ್ತೆ? ಸ್ಪಾಂಟೇನಿಯಸ್. ಅಂದ್ರೆ ಅಟ್ ಲೋ ಟೆಂಪರೇಚರ್ ರಿಯಾಕ್ಷನ್ ಏನಾಗುತ್ತೆ ನಮ್ಗೆ? ಸ್ಪಾಂಟೇನಿಯಸ್. ಓಕೆ, ಸೊ ಹೈ ಟೆಂಪರೇಚರ್ ಆದ್ರೆ ಡೆಲ್ಟಾ G ಏನಾಗುತ್ತೆ? ಪಾಸಿಟಿವ್. ಹೈ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ? ಅದು ನಾನ್ ಸ್ಪಾಂಟೇನಿಯಸ್. ಸೊ ನೆನ್ಪಿಟ್ಕೊಳ್ಳಿ, ರಿಯಾಕ್ಷನ್ ಎಟ್ ಲೋ ಟೆಂಪರೇಚರ್ ಇಸ್ ಸ್ಪಾಂಟೇನಿಯಸ್, ರಿಯಾಕ್ಷನ್ ಎಟ್ ಹೈ ಟೆಂಪರೇಚರ್ ಇಸ್ ನಾನ್ ಸ್ಪಾಂಟೇನಿಯಸ್. ಗೊತ್ತಾಗಿದ್ಯಾ? ಸೊ ಡೆಲ್ಟಾ G ನಿಮಗೆ ಪಾಸಿಟಿವ್ ಬಂದ್ರೆ ರಿಯಾಕ್ಷನ್ ಏನಾಗಿರ್ತದೆ? ನಾನ್ ಸ್ಪಾಂಟೇನಿಯಸ್. ಸೊ ರಿಯಾಕ್ಷನ್ ಯಾವತ್ತು ನಾನ್ ಸ್ಪಾಂಟೇನಿಯಸ್ ಆಗಿರುತ್ತೆ. ಸೊ ಯಾವಾಗ ನಿಮ್ಗೆ ಡೆಲ್ಟಾ G is going to be ನೆಗೆಟಿವ್ ಅವಾಗ ಏನಾಗಿರುತ್ತೆ? ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗಿರುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಗಿದೆಯಾ? ಓಕೆ, ಸೊ ದಟ್ ಕಂಪ್ಲೀಟ್ಸ್ ಯುವರ್ ಥರ್ಮೋಡೈನಮಿಕ್ ಚಾಪ್ಟರ್. Hess's law helps us to calculate the enthalpies of many of the reactions which are practically not possible, such as enthalpy of formation, enthalpy of transition, enthalpy of hydration, etc. Bond enthalpies.
Bond dissociation energy is defined as the energy required to break the particular bond in a gaseous molecule. It is a definite quantity and is expressed in kilojoule per mole. In diatomic molecule, the term bond dissociation energy is same as bond energy, but in polyatomic, having more than one similar bond, the term bond dissociation energy is not the same as bond energy. Good grammar and spelling are important, but if you want to write essays that inspire, Bond energy is average amount of energy required to break 1 mole of bonds of that type in gaseous molecule. Delta H naught of the reaction can be calculated from the knowledge of bond energies of reactants and product. A spontaneous process. The physical or chemical process which occurs in a particular direction under a given set of conditions, either of its own or after proper initiation, is called a spontaneous process. All natural processes are spontaneous processes. A spontaneous process cannot reverse of their own under a given set of conditions. Any process, physical or chemical, occurring in this universe will be spontaneous only if it involves increase in the entropy of the universe. For a process to be spontaneous, delta S universe must be greater than 0. If delta S total is equal to 0, then it implies an equilibrium state. Gibbs energy. The energy freely available from the system at particular set of conditions which can be put into useful work is called Gibbs energy. Out of the total energy associated with system, a part of it is random energy, which is non-convertible into work. The Gibbs energy can be represented as G equals H minus Ts. Gibbs energy is state function, extensive property, and has units joule per mole. Change in Gibbs energy during the process is given by G2 minus G1, which is equal to delta H minus T delta S. Gibbs energy change of the system is related to delta S total by the given relation. Delta G of system is equal to minus T delta S total. Gibbs energy change of the system at particular condition represents the useful work obtainable from the system other than PV work. Standard Gibbs energy of formation. The free energy change taking place during the formation of 1 mole of the compound from its constituting elements at the standard state. Delta GF naught of free elements at their standard state is taken to be 0. Standard free energy change. So in the beginning also we had said that delta H of formation for standard elements is always taken 0. Here also the Gibbs energy for the formation of elements in the standard state is also taken as 0. Which is related to the standard free energies of reactants and products as delta G naught is equal to summation of delta GF not of products of minus summation of delta GF not of reactants. Delta G naught is related to delta H naught and delta S naught of reaction as delta G naught equals delta H naught minus T delta S naught. Delta G naught is also related to the equilibrium constant as delta G naught equals minus 2.303 RT log K. So you can take a log K or a log Q instead of that, both will be equilibrium constant.